ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೇಡಮ್, ಮತ್ತೆ ನಮ್ಮ ರವಿ ಸರ್ಗೆ ಮತ್ತೆ ನಮ್ಮ ರೂಪೇಶ್ ನಮಸ್ಕಾರ. ನಮಸ್ಕಾರ ಮತ್ತೆ ನಮಸ್ತೆ ಸುರೇಶ್ ಸರ್, ನೀವೆಲ್ಲ ಒಳ್ಳೊಳ್ಳೆ ಕೆಲಸ ಸಮಾಜದಲ್ಲಿ ಮಾಡ್ತಾ ಇದ್ದೀರಾ. ಮೈನ್ ಬಿಗ್ ಬಾಸ್ ಇಂದ ಸರ್ ನಿಮ್ಮನ್ನೆಲ್ಲ ನೋಡಿ ನಮಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ದಟ್ಸ್ ನೈಸ್. ಇಲ್ಲ ಸರ್, ನೀವೆಲ್ಲ ಸಮಾಜ ಸೇವೆ ಮುಖ್ಯವಾಗಿ ನಿಮ್ಮ ಸೇವೆಗಳನ್ನ ನೋಡ್ತಾ ಸರ್ ತುಂಬಾ ಖುಷಿ. ಮತ್ತೆ ಮೇಡಮ್ ಇನ್ನೊಂದು ವಿಚಾರ ಅಂದ್ರೆ ಮೇಡಮ್, ಈ ಬಿಗ್ ಬಾಸ್ ನೋಡೋ ವಿಚಾರ ಅಂದ್ರೆ ಮೇಡಮ್, ಆಲ್ಮೋಸ್ಟ್ ಆಲ್ ಈ ಒಂದು 12ನೇ ಒಂದು ಸೀಸನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಸ್ಪರ್ಧಿಗಳು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ನಾವು ಒಬ್ಬರನ್ನ ಟಾರ್ಗೆಟ್ ಮಾಡಕ್ ಆಗಲ್ಲ ಮೇಡಮ್ ಬಿಗ್ ಬಾಸ್ ಅಲ್ಲಿ, ಯಾಕಂದ್ರೆ 10 ಜನ ಇದ್ರೇನೆ ಬಿಗ್ ಬಾಸ್ ಅಲ್ವಾ? ಹೌದು ಅಲ್ವಾ ಮೇಡಮ್? ಹೌದು ಹೌದು. ಹಂಗಾಗಿ ಇನ್ನೊಂದು ಏನಾಗಿದೆ ಅಂದ್ರೆ ಮೇಡಮ್, ಗಿಲ್ಲಿ ಸರ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಅದು ಸಂತೋಷ. ಮತ್ತೆ ಎಲ್ಲಾ ಒಬ್ಬರನ್ನೇ ನಾವು ಟಾರ್ಗೆಟ್ ಮಾಡಕ್ಕಿಂತ ಮೇಡಮ್ ಎಲ್ಲಾ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ. ಈಗ ನಮ್ಮ ಇವ್ರು ಇರ್ಬೋದು ಮೇಡಮ್, ಅಶ್ವಿನಿ ಮೇಡಮ್ ಮಾತಾಡ್ತಾ ಇದ್ದಾರೆ. ನನಗೆ ಮೇಡಮ್ ಓಪನ್ ಆಗಿ ಹೇಳ್ತಾ ಇದೀವಿ, ಧನುಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಮೇಡಮ್, ಅವರು ಇವಾಗ ಮೇಡಮ್ ಇಂಟರ್ನಲ್ ಎಕ್ಸ್ಟರ್ನಲ್ ಅಂತ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಅರಿವೆ ಮಾಡೋದ್ರಿಂದ ಇರ್ಬೋದು, ಆಟ ಆಡೋದ್ರಿಂದ ಇರ್ಬೋದು, ಮತ್ತೆ ಒಂದು ಏನು ಗೌರವ ಕೊಡೋದು ಆಗಿರ್ಬೋದು. ನನ್ನ ಟೋಟಲ್ ಓವರ್ ಆಲ್ ನನಗೆ ಥಿಂಕ್ ಮಾಡಿದಾಗ ಧನುಷ್ ಸರ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಓಕೆ. ಅದೇ ರೀತಿ ನಮ್ಗೆ ಗಿಲ್ಲಿ ಸರ್ಗೂ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್, ನಮಗೂ ಅದೇ ಆಗ್ತಾ ಇದೆ. ಅದನ್ನ ನಾವು ನಿರ್ಧರಿಸಕ್ಕಾಗಲ್ಲ, ಈ ಕಡೆ ಗೆಲ್ಬೇಕಂತ ಹೇಳಿ. ಕರ್ನಾಟಕದ ಜನತೆ ಎಲ್ಲಾರು ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡೋಣ. ಬಟ್ ನಾವು ಒಬ್ರು ಹಿಂದೆ ಇಲ್ಲ, ಟೋಟಲ್ 6 ಜನದಲ್ಲಿ ಯಾರೇ ಗೆದ್ರು ಕನ್ನಡಿಗರು. ನನಗೆ ತುಂಬಾ ಖುಷಿ ಮೇಡಮ್. ಈಗ 3 ಜನ ಮಹಿಳೆಯರಿದ್ದಾರೆ ಮೇಡಮ್, 3 ಜನ ಮಹಿಳಾ ಸ್ಪರ್ಧಿಗಳಿದ್ದಾರೆ. ಅದ್ರಲ್ಲಿ ನಿಮಗೆ ಯಾರು ಗೆಲ್ಬೇಕು, ಯಾರು ಗೆದ್ರೆ ಒಳ್ಳೇದು, ಯಾರು ಗೆಲ್ಬಾರ್ದು? ಸರ್ ಖಂಡಿತ ಸರ್, ಅಶ್ವಿನಿ ಮೇಡಮ್ ಗೆದ್ರೆ ತುಂಬಾ ಒಳ್ಳೇದು. ಏನಕ್ಕೆ ಅಂತ ಹೇಳಿ, ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಅಮ್ಮ. ಮತ್ತೆ ಸರ್ ಇನ್ನೊಂದು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಅಮ್ಮ ಏನೇ ಇದ್ರು ಓಪನ್ ಆಗಿ ಹೇಳ್ತಾರೆ. ಹೆಣ್ಮಕ್ಳಿಗೆ ಒಂದು ಗೌರವ ಕೊಡೋದಾಗಿರ್ಬೋದು, ಗೌರವ ಕೊಡದೇ ಇದ್ರೆ ಎದ್ದು ನಿಲ್ತಾರೆ, ಏನಕ್ಕೆ ಕೊಡ್ತಾ ಇಲ್ಲ ನೀವು ಗೌರವ ಅಂತ. ಅದು ಸ್ಪರ್ಧೆ ಬೇರೆ ಸರ್. ಅದು ಸುಮಾರು ಜನ ಈಗ 5-6 ಕೋಟಿ ಕಲ್ಲಿಗೆ ನೋಡ್ತಾ ಇರ್ತಾರೆ ಈ ಶೋನ. ಒಬ್ರು ಕುತ್ಕೊಳ್ಳೋ ರೀತಿ ಆಗಿರ್ಬೋದು, ನಿಂತ್ಕೊಳ್ಳೋ ರೀತಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲಾ ರೀತಿ. ನಾನು ಹೇಳ್ತೀನಿ ಸರ್, ಒಂದೇ ರೀತಿ ಹೇಳೋದಾದ್ರೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂದ್ರೆ ಒಬ್ಬ ವ್ಯಕ್ತಿಯ ನಡವಳಿಕೆ, ಆಟ, ಸ್ಪರ್ಧೆ ಎಲ್ಲದೂ ಒಂದೇ ರೀತಿ ನಾವು ತೀರ್ಮಾನ ತಗೊಳಕ್ಕಾಗಲ್ಲ ಸರ್. ಕನ್ನಡಿಗರು ಏನಿದಾರೋ ಒಬ್ಬೊಬ್ರು 5 ಕೋಟಿ ಕನ್ನಡಿಗರು ಒಂದೇ ತರ ಇರಲ್ಲ. 2.5 ಕೋಟಿ ಒಂಥರ, ಇನ್ನು 2.5 ಕೋಟಿ ಒಂಥರ ಇರ್ತಾರೆ. ಕೆಲವರು ಕ್ಯಾರೆಕ್ಟರ್ ನೋಡ್ತಾರೆ, ಕೆಲವರು ಆಟ ನೋಡ್ತಾರೆ, ಕೆಲವರು ಯಾವ ರೀತಿ ಅಡಿಗೆ ಬಿಗ್ ಬಾಸ್ ಮನೆ ಅಂದ್ರೆ ದೈನಂದಿನ ಜೀವನ. ಯಾವ ರೀತಿ ನಾವು ಕೆಲಸ ಮಾಡೋದ್ರಿಂದ ಇರ್ಬೋದು, ಆಟ ಆಡೋದ್ರಿಂದ ಇರ್ಬೋದು, ಟೋಟಲ್ ಎಲ್ಲಾ ಕ್ಯಾರೆಕ್ಟರ್ಸ್ ಸೇರಿ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸಿದ್ದೇಶ್ ಅವರೇ, ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ರು ಅನ್ಸುತ್ತೆ, ಇಂಚಾಗೂ ಹೇಳ್ತಾ ಇದ್ರು. ಆ್ಯಂಡ್ ಆಲ್ಸೋ ನಾನು ಕೇಳಬೇಕು, ಬಿಕಾಸ್ ಅಲ್ಲಿರುವಂತಹ ಇದ್ದಾಗ ಒಂಥರ ಮನಸ್ಥಿತಿ ಇದ್ರೆ ಆಚೆ ಬಂದಾದ್ಮೇಲೆ ಎಲ್ಲವನ್ನ ಸ್ವೀಕರಿಸೋಕೆ ಇನ್ನೊಂಥರ ಮನಸ್ಥಿತಿ ಬೇಕು. ಸೊ ಆಗಲೇ ಮಾತಾಡ್ದಂಗೆ ಹೇಳ್ತಿದ್ದೆ, ಒಳಗಡೆ ಒಂಥರ, ಆಚೆ ಬಂದಾದ್ಮೇಲೆ ರಿಸೀವ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಂತ. ಕ್ವಿಕ್ ಆಗಿ ಹೇಗಿತ್ತು ನಿಮ್ಮ ಆ ಒಂದು ಫೇಸ್? ಸೊ ಬಿಕಾಸ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸ್ವೀಕರಿಸೋದು ಬಹಳ ಕಷ್ಟ ಅಲ್ವಾ? ಮೇಡಮ್, ನಾನು ಆಚೆ ಕಡೆ ಯಾವ ಥರ ಇದ್ದೆ, ಒಳಗಡೆ ಅದೇ ಥರ ಇದ್ದೆ. ಫಸ್ಟ್ ವಾರನೇ ಕ್ಯಾಪ್ಟನ್ ಅದೇ. ಒಳಗಡೆ ಯಾರ ಹತ್ರನೂ ಏನು ಬಯಸ್ಕೊಳ್ಳಿಲ್ಲ, ನಾನು ಯಾರಿಗೂ ಬಯಕ್ಕೆ ಹೋಗಲಿಲ್ಲ, ಯಾರು ಟೀಸ್ ಮಾಡಕ್ಕೆ ಹೋಗಲಿಲ್ಲ. ನಾನು ಯಾವ ಥರ ಆಚೆ ಕಡೆ ಇರ್ತಾ ಜೈಲ್ ಅನುಭವ ತಮಗಿತ್ತು? ಇಲ್ಲ, ಖಂಡಿತ ಜೈಲಿಗೆ ನಾನು ಹಾಕ್ಲಿಲ್ಲ ಬಿಡಿ, ಯಾಕಂದ್ರೆ ನಾನು ಅಂತ ಕೆಲಸ ಮಾಡಲೇ ಇಲ್ಲ. ಫಸ್ಟ್ ವಾರ ಕ್ಯಾಪ್ಟನ್ ಆಗೋರು ಕೇಳಿ, ಕ್ಯಾಪ್ಟನ್ ಆಗೋದು ಎಷ್ಟು ಕಷ್ಟ ಅಂತ. ಫಸ್ಟ್ ವಾರನೇ ಫಸ್ಟ್ ವಾರ ಕ್ಯಾಪ್ಟನ್ ನಾನು ಆಗಿದ್ದೆಪ್ಪ. 6 ಜೈಲಿಗೆ ಹೋಗ್ಲಿಲ್ಲ, ಜೈಲಿಗೆ ಹಾಕ್ಲಿಕ್ಕೆ ನಾನು ಮಾಡ್ಕೊಳ್ಳೋದಲ್ವಾ. ಯಾ ಬಿಡ್ತೋನೆ ಸರ್ ನಿಮ್ಮ ಇಲ್ಲ ನೋಡಿ ರಾಜಣ್ಣ, ನೀವು ಒಂದ್ಸತಿ ಹೋರಾಟಕ್ಕೆ ಬನ್ನಿ, ಹೋರಾಟ ಮಾಡ್ತೀವಿ ನಾವು, ಹೋರಾಟ ರೆಡಿ ಇದೀವಿ, ಕನ್ನಡ ಹೋರಾಟಕ್ಕೆ ರೆಡಿ ಇದೀವಿ, ಕನ್ನಡ ರೆಡಿ ಇದೀವಿ. ಆದ್ರೆ ನೀವ್ ಹೇಳ್ದಾಗ ನಾವು ಹೋಗಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಆ ಕ್ಯಾರೆಕ್ಟರ್ ಇಲ್ಲ ಮೇಡಮ್. ಬಿಗ್ ಬಾಸ್ ಅಲ್ಲಿ ಫಸ್ಟ್ ವಾರ ಹೋದ ಕ್ಯಾರೆಕ್ಟರ್ ಕಿನ್ನ ಅಲ್ಲಿ ಹೋದಾಗ ಮನಸ್ಥಿತಿ ಹೇಳ್ಬೇಕು ಸರ್. ಆಚೆಗಡೆ ರಾಜ, ನಾನು ಇಲ್ಲಿ ಬಂದು ಯಾರೋ ಎಲ್ಲರೂ ಕಂಟ್ರೋಲ್ ಮಾಡ್ಬೇಕು. ನಾನು ಆಚೆ ಕಡೆ ನಾನು ಜಿಮ್ ಓನರ್, ನನ್ನ ಹತ್ರ 1000 ಜನ ಸ್ಟೂಡೆಂಟ್ಸ್ ಇದಾರೆ. ನಾನು ಎತ್ತೋ ಮಾಡಿ ಹಿಂಗೆಲ್ಲ ಮಾಡ್ತಾರೆ. ಬಿಗ್ ಬಾಸ್ ಹೋದಾಗ ನನ್ನನ್ನು ಹೇಳ್ತಾರೆ, ನಿಂತ್ಕೊಳ್ಳಂತಾರೆ, ಇಂತ್ರಿ ಎಲ್ಲ ಬೈತಾ ಇರ್ತಾರೆ ಸರ್. ಆಯ್ತು, ಅದೆಲ್ಲ ಕಂಟ್ರೋಲ್, ಅದೆಲ್ಲ ಫುಲ್ ತಗೊಳಕ್ಕೇನು ಬೇಕು ನನಗೆ. BP ರೈಸ್ ಆಗುತ್ತೆ. ವಟ ಮಾತಾಡ್ರೆ, ಸರಿ ನೀನು ಅವನು ಕೇಳಕ್ಕೆ ಅಂತಾರೆ. ಸೊ ಆಮೇಲೆ ಹೋಗೋಬಾರ ಅಂತಾರೆ. ಏನಪ್ಪ ಇದು ಆಚೆ ಕಡೆ ಅಣ್ಣ ಅಪ್ಪ ಅದು ಇಲ್ಲಿ ನೋಡಿದ್ರೆ ಹೋಗೋಬಾರ ಅಂತಾರೆ. ನಮ್ಮ ಪದವಿ ಏನಿದೆಯಲ್ಲ ಅದಾದ್ಮೇಲೆ ಸರ್ ಆಯ್ತು, ಮ್ಯಾಚ್ ಸ್ಟಾರ್ಟ್ ಆಯ್ತು, ಇದು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವಾರ ಕ್ಯಾಪ್ಟನ್ ಆದಾಗ ಬೇಗ ಬಂದು ನಮ್ಮ ಮಾತು ಕೇಳಲ್ಲ. ಯಾರು ಕೇಳೋದಿಲ್ಲ, ಸುಮ್ಮನೆ TRPಗೋಸ್ಕರ ಅಥವಾ ತೋರ್ಸೋಕ್ಕೋಸ್ಕರ ಯಾರು ಕೇಳಲ್ಲ. ಜಗಳ ಮಾಡ್ಬೇಕು, ಹೊಡೆದಾಡ್ಬೇಕು. ಸೊ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಎಲ್ಲಿದ್ರೆ ಮೇಡಮ್ ಮಾಡಿ ಇಟ್ಟಿದ್ರು. ಇನ್ನೊಂದೇನಂದ್ರೆ ಸರ್, ಅಲ್ಲ ನಿಮ್ ಜೈಲ್ ಅನುಭವ ಇದೆ, ಹೇಳ್ತೀನಿ. ಮನೇಲಿ ಹೇಗೆ ಅಂತಂದ್ರೆ, ನಾವೆಷ್ಟು ಮನೆಯವ್ರಿಗೆ ಟಾರ್ಚರ್ ಕೊಡ್ತಾ ಇರ್ತೀವಿ, ಎಷ್ಟು ನಾವು ಅವ್ರನ್ನ ಕಿಚಾಯಿಸ್ತೀವಿ, ಅಷ್ಟು ಅವ್ರಿಗೆ ನಮ್ಮ ಮೇಲೆ ರೋಷ ಬರುತ್ತೆ.
ಆ ರೋಷ ಕಮ್ಮಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಜೈಲಿಗೆ ಕಳಿಸ್ತಾರೆ. ಅಲ್ಲಾದ್ರೂ ಹೋಗಿ ಬದಲಾಗ್ತಾನ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರಗಡೆ ಬಂದೆ, ಜೈಲಿಗೂ ಜಾಸ್ತಿ ಹೋಗಿ ಬಂದೆ. ನಾನು ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ವಿ. ನಾನು ಹನುಮಂತು ಧನರಾಜು 3 ಜನ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ, ಸುಮ್ಮನೆ ಕಿಚಾಯಿಸ್ತಾ ಇರ್ತೀವಿ. ವ್ಯತ್ಯಾಸ ಏನ್ ಗೊತ್ತಾ ಮೇಡಮ್, ಜೈಲ್ ಒಳಗಡೆದಕ್ಕೂ ಹೊರಗಡೆದಕ್ಕೂ. ಈಗ ಒಳಗಡೆ ನಾವು ಹೊರಗಡೆ ಜೈಲ್ಗೆ ಹೋದ್ರೆ ಇಲ್ಲಿ ನಮ್ಗೆ ಯಾರು ಬೇಲ್ ಕೊಡ್ತಾರೆ, ಅಲ್ಲಿ ಬಿಗ್ ಬಾಸ್ ಬೇಲ್ ಕೊಡ್ತಾರೆ. ವೀಕೆಂಡ್ ಬಂದ ತಕ್ಷಣ ಶನಿವಾರ ಬೆಳಗ್ಗೆ ರಿಲೀಸ್ ಆಗ್ತೀವಿ ನಾವೆಲ್ಲ. ಗೋಲ್ಡ್ ಸುರೇಶ್ ಶುಕ್ರವಾರ ಜೈಲು ವಾಸದ ಅವಧಿ ಮುಗಿದಾಯವಾಗಿದೆ ಅಂದ್ರೂ ಕೂಡ ಅಂಬಲಿ ಕುಡಿಯೋದು. ಬಟ್ ಅದು ಒಂದು ಖುಷಿ ಗೊತ್ತಾ, ಜೈಲ್ ನಮ್ಮನ್ನ ಯಾರು ಒಳಗಡೆ ಕಳ್ಸಿರ್ತಾರಲ್ಲ ಅವರೇ ಬೀಗ ತಗೊಂಬಂದು ಬಿಗ್ ಬಾಸ್ ಹೇಳ್ತಾರೆ, ಕ್ಯಾಪ್ಟನ್ ಆದವರು ಬೀಗ ತೆಗೆದು ಅವ್ರನ್ನ ಹೊರಗಡೆ. ಒಳ್ಳೆ ನನಗೆ ಇನ್ನೊಂದು ವಿಶೇಷ ಏನ್ ಗೊತ್ತಾ, ನಾನು ಜೈಲಿಗೆ ಹೋಗೋಕ್ಕಿಂತ ಮುಂದಿನ ವಾರ ಇಡೀ ಮನೆ ನನ್ನ ಕಳಪೆ ಕೊಡುತ್ತೆ. ಇಡೀ ಮನೆ ನನಗೆ ಎಂತೆಂತ ಹಣೆಪಟ್ಟಿ ಕಟ್ತಾರಂತಂದ್ರೆ ನಂಬಿಕೆಗೆ ಅರ್ಹನಲ್ಲ, ಇವ್ರ ಮನೇಲಿ ಇರಕ್ಕೆ ಯೋಗ್ಯರಲ್ಲ, ಇಡೀ ಮನೆಯವರೆಲ್ಲ ಸರ್ ನನಗೆ ಬ್ಲ್ಯಾಕ್ ರೋಸ್ ಕೊಡ್ತಾರೆ. ನೆಕ್ಸ್ಟ್ ವೀಕು ಜೈಲ್ ಕಳಿಸ್ತಾರೆ. ಅದಾಗಿ ಹೊರಗಡೆ ಬಂದದ ವೀಕೆ ಕಿಚನ ಚಪ್ಪಾಳೆ ತಗೊಂತೀನಿ. ಸೂಪರ್. ಇಡೀ ಮನೆಯವರೆಲ್ಲ ಉತ್ತಮ ಕೊಡ್ತಾರೆ. ಅದು ಬದಲಾವಣೆ ಮೇಡಮ್. ಓಕೆ.